ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ಈ ಗಾದೆ ಮಾತು ಎಷ್ಟು ಸತ್ಯ ಅಂತಂದರೆ, ನನಗೆ ಇಲ್ಲಿ ಯಾಕೋ ಗೊತ್ತಿಲ್ಲ ಅದನ್ನು ಅಳವಡಿಸ್ಬೇಕು ಅಂತ ಅನ್ನಿಸ್ತು. ಸೊ ನಾನು ಅಳವಡಿಸ್ದೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹೋಗ್ತಾ ನನ್ನ ಟೈಮ್ ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ, ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಏನಂತಂದರೆ, ಹೊರಗಿಂದ ಅಟ್ಲೀಸ್ಟ್ ದರ್ಶನ ಸಿಕ್ತು. ಅಂದರೆ ಒಳಗೆ ಸ್ವಲ್ಪ ಜನ ಭಕ್ತಾದಿಗಳಿದ್ದರು ಅಂತೇಳಿ ಮೇನ್ ಡೋರ್ಸ್ ಕ್ಲೋಸ್ ಮಾಡಿರಲಿಲ್ಲ. ಎಂಟರ್ ಆಗ್ತಿದಲ್ಲ ಅದೆಲ್ಲ ಸರೌಂಡಿಂಗನ್ನು ಕ್ಲೋಸ್ ಮಾಡಿದರು. ಬಟ್ ಹೊರಗಿಂದ ದರ್ಶನ ಆಯಿತು. ಸೊ ಅಷ್ಟು ಮುಗಿಸ್ಕೊಂಡು ನಾನು ಈ ಕಡೆ ಬಂದೆ. ಈ ಕಡೆ ಬರ್ತಾ ನೋಡಿದ್ರೆ ತುಂಬ ಜನ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಭರತನಾಟ್ಯ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಕರ್ಕೊಂಬಂದಿದ್ರು. ಮೇ ಬಿ ಅಲ್ಲಿ ಕಾಂಪಿಟೇಷನ್ ಇತ್ತಾ ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಾ ಅಥವಾ ಅವ್ರು ಜಸ್ಟ್ ಫೋಟೋ ಶೂಟ್ಸ್ಗೋಸ್ಕರ ಕರ್ಕೊಂಬಂದಿದ್ರೆ ಗೊತ್ತಿಲ್ಲ ನನಗೆ. ಬಟ್ ಮಕ್ಕಳೆಲ್ಲ ಮುದ್ದಾಗಿ ಚೆನ್ನಾಗಿ ಕಾಣ್ತಿದ್ರು. ಈ ಕಡೆ ಬಂದು ನೋಡಿದ್ರು ತುಂಬ ಜನ ನಿಂತಿದ್ರು. ನನಗೆ ಅರ್ಥ ಆಗಲಿಲ್ಲ. ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು, ಏನೋ ಕೈ ಇಟ್ಟಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತೇಳಿ ನಾನು ಈ ಕಡೆ ಬಂದು ಒಬ್ಬರನ್ನ ಕೇಳಿದೆ, ಏನು ಮಾಡ್ತಿದ್ದಾರೆ ಅಂತಂದಿದ್ದಕ್ಕೆ ಅವ್ರು ಇಟ್ಕೊಂಡು, ಇದೊಂಥರ ನಂಬಿಕೆ, ನಾವು ಕೈ ಇಟ್ಟು ನಮ್ಮ ಕೈ ಬೇಗ ಮೂವ್ ಆಯಿತು ಅಂದರೆ ನಾವು ಅಂದ್ಕೊಂಡಿದ್ದು ಬೇಗ ಆಗುತ್ತೆ, ಸ್ಲೋ ಆಗಿ ಮೂವ್ ಆಯಿತು ಅಂದರೆ ನಾವು ಅಂದ್ಕೊಂಡಿದ್ದು ನಿಧಾನಕ್ಕಾಗುತ್ತೆ, ಅಥವಾ ಆಗುತ್ತಾ ಇಲ್ವಾ ಅನ್ನೋದನ್ನು ಇಲ್ಲೊಂಥರ ಟೆಸ್ಟ್ ಥರ ಮಾಡ್ಕೋಬೋದು ಅಂತ ಅಂದರು. ನನಗೊಂಥರ ಕ್ಯೂರಿಯಸ್ ಆಯಿತು ಫುಲ್. ಅವ್ರು ನನಗೆ ಹೇಳಿದ್ರು, ತುಂಬ ಲೇಟ್ ಆಗುತ್ತೆ, ನಿಮಗೆ ಟೈಮ್ ತುಂಬ ದೂರದಿಂದ ಏನು ಬಂದಿಲ್ಲ, ಇಲ್ಲಿಂದಲೇ ಬಂದಿದೆ ಅಂತಂದರೆ ನೀನು ಕೂಡ ಟ್ರೈ ಮಾಡು ಅಂತಂದರು. ನಾನು ಎಷ್ಟೇ ದೂರದಿಂದ ಬಂದಿದ್ರೆ ಪರವಾಗಿಲ್ಲ, ಬಟ್ ನನಗಿದು ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ, ನಾನು ಮಾಡಲೇಬೇಕು ಅಂತ ಹೇಳಿ ನಾನು ಕೂಡ ಲೈನಲ್ಲಿ ನಿಂತೆ. ಆಲ್ಮೋಸ್ಟ್ ನನ್ನ ಮುಂದೆ ಒಂದು 10 ಮೆಂಬರ್ಸ್ ಇದ್ದರು ಅಂದ್ಕೊತೀನಿ. 10 ಮೆಂಬರ್ಸ್ಗೆ ಅದು ಏನಿಲ್ಲ ಅಂದರೂ ಕೂಡ 1 ಅವರ್ ಆಯಿತು ನನ್ನ ಟರ್ನ್ ಬರೋಷ್ಟೊತ್ತಿಗೆ. ಬಟ್ ಏನಾಯಿತು ಅಂದರೆ, ನನ್ನ ಮುಂದೆ ಇದ್ದವ್ರಿಗೆ ಮೈ ಮೇಲೆ ಅಮ್ಮ ಅವ್ರು ಬಂದಿದ್ದು, ದೇವ್ರು ಬಂತು. ಸೊ ಅದೊಂಥರ ಅಲ್ಲಿ ಪ್ಯಾನಿಕ್ ಮೂಮೆಂಟ್ ಆಗೋಯಿತು. ಅಲ್ಲಿ ಎಲ್ಲರೂ ಪ್ಯಾನಿಕ್ ಆಗಿಬಿಟ್ರು. ಅದಾದಮೇಲೆ ನನ್ನ ಟರ್ನ್ ಇತ್ತು. ನನಗೆ ಸೀರಿಯಸ್ಲಿ ಅರ್ಥ ಆಗಲಿಲ್ಲ, ನಾನು ಏನು ಮಾಡ್ತಿದ್ದೀನಿ, ನನ್ನ ಕೈ ತಾನಾಗಿ ತಾನೇ ಮುಂದಕ್ಕೆ ಹೋಗ್ತಿದ್ದೆ, ನಾನು ತಳ್ತಿದ್ದೀನಿ. ನನಗೆ ಅದೊಂಥರ ಅರ್ಥನೇ ಆಗಲಿಲ್ಲ. ಬಟ್ ತುಂಬ ಡಿವೈನ್ ಫೀಲ್ ಆಯಿತು. ನಾನು ಅದನ್ನು ಮುಗಿಸ್ಕೊಂಡು ನನಗೆ ಅದೇ ಟ್ರೋಮಾ ಥರ ಆಗೋಯ್ತು. ನನಗೊಂಥರ ಏನಾಯಿತು, ನಾನು ಕೈ ಮೂವ್ ಮಾಡೋದನ್ನ ಅಥವಾ ನನ್ನ ಕೈ ಮೂವ್ ಆಯಿತಾ, ಏನು ಅರ್ಥ ಆಗಲಿಲ್ಲವಲ್ಲ. ಊಟ ಖಾಲಿ ಆಯಿತು ಅಂತೆಲ್ಲ ಹೇಳ್ತಾರೋ ಅಂತ ಅನ್ನಿಸ್ತಿತ್ತು. ಬಟ್ ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ. ನಾನು ಹೋಗಿದ ತಕ್ಷಣ ಚೆನ್ನಾಗಿ ಊಟ ಬಡಿಸಿದ್ರು. ಅಲ್ಲಿ ತೊಗೊಂಡು ಮೇಲೆ ಹೋಗಿ ಊಟ ಮಾಡೋದಿತ್ತು. ಊಟ ಅಲ್ಲಿ ಹೆಂಗಿತ್ತು ಅಂದರೆ, ಒಳ್ಳೆ ಕ್ಯಾಂಟೀನ್ ಥರ ಫೀಲ್ ಆಯಿತು. ನಾವು ಎಲ್ಲಿ ಬೇಕಾದರೂ ಕುತ್ಕೊಂಡು ತಿನ್ಬೋದಿತ್ತು. ಮತ್ತು ಮೇಲೆ ಕೂಡ ನೆಕ್ಸ್ಟ್ ನಮ್ಗೆ ನೀರು ಬೇಕು ಅಂದರೆ ನೀರು ಸಪ್ಲೈ ಮಾಡ್ತಿದ್ರು. ಮತ್ತು ನಾವೇನಾದರೂ ನೆಕ್ಸ್ಟ್ ಅನ್ನ ಬೇಕು ಅಥವಾ ರಸ ಬೇಕು ಅಂತಂದರೆ ಅಲ್ಲಿ ಸಪ್ರೇಟಾಗಿ ಕೊಡ್ತಿದ್ರು. ಫೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇನ್ನೇನು ಹೊರಡೋ ಮೂಮೆಂಟಲ್ಲಿ ದೇವಸ್ಥಾನದ ಬಾಗಿಲು ಓಪನ್ ಆಗಿತ್ತು. ಬಟ್ ಈ ಕಡೆ ತಿರುಗಿ ನೋಡಿದ್ರೆ ಆ ದರ್ಶನಕ್ಕೋಸ್ಕರ ಮತ್ತೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ 3 ಕ್ಯೂ ಅಲ್ಲಿ ನಿಂತ್ಬಿಟ್ಟಿದ್ರು ಜನ. ಆ ಕ್ಯೂನೆಲ್ಲ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನೂ 2-3 ಅವರ್ಸ್ ಲೇಟ್ ಆಗುತ್ತೆ ಅಂತೇಳಿ ನಾನು ಅಲ್ಲಿಂದ ಹೊರಟು ಬಂದೆ. ಬಟ್ ಸ್ಟಿಲ್ ತುಂಬ ಡಿವೈನ್ ಫೀಲ್ ಆಯಿತು. ಯಾರಾದರೂ ಬನಶಂಕರಿ ನಿಯರ್ ಬೈ ಇದ್ದರೆ ಅಥವಾ ಈ ಥರ ಡಿವೈನ್ ಫೀಲ್ ಆಗಬೇಕು ಅಂತಿದ್ರೆ ಬನ್ನಿ, ವಿಸಿಟ್ ಮಾಡಿ ಟೆಂಪಲ್ನ ಒಂದ್ಸಲ. ಟ್ಯೂಸ್ಡೇ ಮತ್ತು ಫ್ರೈಡೇ ಆ್ಯಂಡ್ ಸಂಡೇಸು ತುಂಬ ಜೋರಾಗಿ ಪೂಜೆ ನಡೆಯುತ್ತೆ. ಇಲ್ಲಿ ನಿಂಬೆಹಣ್ಣು ಆರತಿ ಎಲ್ಲ ಇರುತ್ತೆ. ಬನ್ನಿ, ಬಾಯ್ ಬಾಯ್.